ಕನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ವೇಗಪತ್ರಿಕೆ ನವೆಂಬರ್ 1995 ಸ್ಟಾರ್ಟ್. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಸಭೆಯ ಮುಂದೆ ಮಂಡಿಸಿರತಕ್ಕ ಬೇಡಿಕೆಗಳನ್ನು ಸ್ವಾಗತಿಸಿ ಕೆಲವು ಸಲಹೆ ಮತ್ತು ವಿಮರ್ಶೆಗಳನ್ನು ಮಾಡಬೇಕೆಂದು ನಿಂತಿದ್ದೇನೆ. ಮಾನ್ಯ ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೂ ಕೂಡ ಆಗಿದ್ದಾರೆ. ಆದರೂ ಪಠನ, ಮನನ, ಶ್ರವಣ ಎಂದು ಮೇಲಿಂದ ಮೇಲೆ ನಮ್ಮ ತೊಂದರೆಗಳನ್ನು ಮತ್ತು ಸಮಸ್ಯೆಗಳನ್ನು ಅವರ ಕಿವಿಯ ಮೇಲೆ ಹಾಕುತ್ತಿದ್ದರೆ ಅವುಗಳು ಪರಿಹಾರವಾಗಬಹುದು ಎಂಬ ದೃಷ್ಟಿಯಿಂದ 4 ಮಾತುಗಳನ್ನು ಹೇಳಬಯಸುತ್ತೇನೆ. ನಮ್ಮ ಮಲೆನಾಡಿನಲ್ಲಿ ಮಳೆಗಾಲದ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದು ಮಾನ್ಯ ಸಚಿವರಿಗೆ ಗೊತ್ತಿದೆ. ಆದರೂ ಸಹ ಈ ಸಂದರ್ಭದಲ್ಲಿ ಹೇಳಬೇಕಾದ್ದು ನನ್ನ ಆದ್ಯ ಕರ್ತವ್ಯವಾಗಿದೆ. ಮಳೆಗಾಲದಲ್ಲಿ ರಸ್ತೆಗಳೆಲ್ಲ ಕೊಚ್ಚಿಕೊಂಡು ಹೋಗುವುದರಿಂದ ಅಲ್ಲಿ ಮನುಷ್ಯರು ತಮ್ಮ ತಲೆಯ ಮೇಲೆ ಸಾಮಾನು ಸರಂಜಾಮುಗಳನ್ನು ಹೊತ್ತುಕೊಂಡು ಹೋಗಬೇಕಾಗಿರುತ್ತದೆ. ಹಾಗೆಯೇ ರೋಗಿಗಳನ್ನೂ ಸಹ ಹೊತ್ತುಕೊಂಡು ಹೋಗಬೇಕಾದಂಥ ದಾರುಣವಾದ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಇಂತಹ ಹಲವಾರು ಸಮಸ್ಯೆಗಳು ನಮ್ಮ ಮಲೆನಾಡು ಪ್ರದೇಶದಲ್ಲಿರುವುದರಿಂದ ಇದಕ್ಕಾಗಿ ಪ್ರತ್ಯೇಕ ಮಂಡಳಿಯನ್ನು ರಚಿಸಬೇಕೆಂದು ಕೋರುತ್ತಿದ್ದೆವು. ಇದಕ್ಕೆ ನಮ್ಮ ಸರ್ಕಾರದವರು ಮನ್ನಣೆ ನೀಡಿ ಪ್ರತ್ಯೇಕವಾದ ಮಂಡಳಿಯನ್ನು ರಚಿಸಿರುವುದು ಸ್ವಾಗತಾರ್ಹವಾದುದು. ಇದರಿಂದ ನಮ್ಮ ರಸ್ತೆಗಳು, ಕಾಲುದಾರಿಗಳು ಮತ್ತು ಸೇತುವೆಗಳ ದುರಸ್ತಿಯನ್ನು ಕೂಡಲೇ ಮಾಡಲು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ನಮ್ಮ ಮಲೆನಾಡಿನ ಸರ್ವಾಂಗೀಣ ಅಭಿವೃದ್ಧಿಗೂ ಸಹಾಯಕವಾಗುತ್ತದೆಂದು ಹೇಳಬಯಸುತ್ತೇನೆ. ನಮ್ಮ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ಜಲವಿದ್ಯುತ್ ಯೋಜನೆಗಳು ಜಾರಿಗೆ ಬರುತ್ತಿರುವುದರಿಂದ ಕಾಡನ್ನೆಲ್ಲ ಕಡಿಯುತ್ತಿದ್ದಾರೆ. ಇದರಿಂದಾಗಿ ಮಳೆ ಸಕಾಲದಲ್ಲಿ ಬರುವುದು ಅನಿಶ್ಚಿತವಾಗಿ ಬಡ ರೈತರಿಗೆ ತುಂಬ ಕಷ್ಟವಾಗಿದೆ. ಮಳೆಯ ಆಧಾರವನ್ನೇ ಅವಲಂಬಿಸಿ ವ್ಯವಸಾಯದ ದಂಧೆ ಮಾಡುವಂತಹ ಜಿಲ್ಲೆ ನಮ್ಮದು. ಆದ್ದರಿಂದ ಕೂಡಲೇ ನಮ್ಮ ಜಿಲ್ಲೆಗೆ ಚಿಕ್ಕ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ಮಾಡಿಕೊಡುವುದು ಅತ್ಯಂತ ಅವಶ್ಯಕವಾಗಿದೆ. ಇನ್ನು ಶಾಲಾ ಕಟ್ಟಡಗಳು ಎಂಥ ಹೀನ ಸ್ಥಿತಿಯಲ್ಲಿವೆ ಎಂದು ಹೇಳುವುದಕ್ಕೆ ನಾಚಿಕೆಯಾಗುತ್ತದೆ. ಇತ್ತೀಚಿನ ಕೆಲವು ಪತ್ರಿಕೆಗಳಲ್ಲಿ ಬಂದಿರುವ ವರದಿ ಬಗ್ಗೆ ಹೇಳುವುದಾದರೆ, ಕೆಲವು ಶಾಲೆಗಳ ಚಾವಣಿಗಳು ಕುಸಿದು ಬಿದ್ದಿವೆ ಮತ್ತು ಕೆಲವು ಶಾಲೆಗಳ ಹೊರ ಆವರಣವೇ ಕತ್ತೆ, ನಾಯಿ, ಎಮ್ಮೆಗಳ ತಂಗುದಾಣವಾಗಿರುವ ಚಿತ್ರಗಳು ಪತ್ರಿಕೆಗಳಲ್ಲಿ ಬಂದಿದೆ. ಇವು ಬರೀ ನಮ್ಮ ಕನ್ನಡ ಶಾಲೆಗಳ ಚಿತ್ರಣವಾದರೆ, ಅದೇ ಆಂಗ್ಲ ಮಾಧ್ಯಮ ಶಾಲೆಗಳು ಒಳ್ಳೆಯ ಸುಂದರವಾದ ಕಟ್ಟಡಗಳಲ್ಲಿ ನಡೆಯುತ್ತಿರುವುದರಿಂದ ಹಾಗೂ ಅಲ್ಲಿ ಒಳ್ಳೊಳ್ಳೆಯ ಪೀಠೋಪಕರಣಗಳು ಇರುವುದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಕಳುಹಿಸಿಕೊಡಲು ಇಷ್ಟಪಡುತ್ತಿದ್ದಾರೆ. ಆದ್ದರಿಂದ ನಮ್ಮ ಕನ್ನಡ ಮಾಧ್ಯಮದ ಶಾಲಾ ಕಟ್ಟಡಗಳನ್ನು ಆದಷ್ಟು ಬೇಗ ದುರಸ್ತಿ ಮಾಡಿಸಬೇಕು. ಈಗ ಇದಕ್ಕಾಗಿ ಇಟ್ಟಿರುವ ಹಣ ಏನೇನೂ ಸಾಲದು. ಇನ್ನೂ ಹೆಚ್ಚಿನ ಹಣವನ್ನು ಈ ಬಾಬ್ತಿಗಾಗಿ ಒದಗಿಸಬೇಕೆಂದು ಕೋರುತ್ತೇನೆ. ಇನ್ನು ಜನತಾ ವಸತಿ ಯೋಜನೆಯನ್ನು ಯಶಸ್ವಿಯಾಗಿ ಜಾರಿಗೆ ತಂದಿದ್ದಾರೆ. ಇದು ನಮ್ಮ ಮುಖ್ಯಮಂತ್ರಿಗಳ ಹೃದಯಪೂರ್ವಕ ಮತ್ತು ಅಚ್ಚುಮೆಚ್ಚಿನ ಒಂದು ಯೋಜನೆ ಎಂದರೆ ತಪ್ಪಾಗಲಾರದು. ರಸ್ತೆ ಮತ್ತು ಕೆರೆಗಳ ನಿರ್ಮಾಣ ಕೆಲಸ ಮಾಡುವುದಕ್ಕಿಂತ ಇದು ಅತ್ಯುತ್ತಮವಾದ ಕೆಲಸ. ಈ ಒಂದು ಯೋಜನೆಯ ಮುಖಾಂತರ ರೈತರಿಗೆ, ಬಡವರಿಗೆ, ಹರಿಜನ ಗಿರಿಜನರಿಗೆ ಮನೆಗಳನ್ನು ಕಟ್ಟಿಸಿಕೊಡತಕ್ಕ ಕೆಲಸವೇನಿದೆ ಅದು ಸ್ತುತ್ಯಾರ್ಹವಾದ ಕೆಲಸ. ಇವತ್ತು ನನ್ನ ಕ್ಷೇತ್ರದಲ್ಲಿ ಸುಮಾರು 500 ಮನೆಗಳ ಅಗತ್ಯವಿದೆ. ಅದಕ್ಕಾಗಿ ಜನತಾ ವಸತಿ ಯೋಜನೆಗೆ ಸಾಕಷ್ಟು ಹಣವನ್ನು ಒದಗಿಸಿ ಆ ಕಾರ್ಯವನ್ನು ಪೂರ್ತಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಲೋಕೋಪಯೋಗಿ ಇಲಾಖೆ ಮುಖಾಂತರ ಪ್ರತಿ ಹಳ್ಳಿಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಸುಲಭ ಶೌಚಾಲಯಗಳನ್ನು ಕಟ್ಟಿಸಿಕೊಡುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ.
ಈ ಕೆಲಸವನ್ನು ಈಗ ಖಾಸಗಿಯವರಿಗೆ ವಹಿಸಿರುವುದರಿಂದ ಕೆಲಸ ತಡವಾಗುತ್ತಿದೆ ಹಾಗೂ ಕಳಪೆ ಕೆಲಸವಾಗುತ್ತಿದೆ ಎಂದು ಹಲವಾರು ದೂರುಗಳು ಬರುತ್ತಿರುವುದರಿಂದ ನಮ್ಮ ಇಲಾಖೆಯ ನೇತೃತ್ವದಲ್ಲಿಯೇ ಆದಷ್ಟು ಬೇಗ ಇವುಗಳನ್ನು ಕಟ್ಟಿಸಿಕೊಡಬೇಕೆಂದು ಹೇಳುತ್ತೇನೆ. ಇನ್ನು ಕೃಷಿ ಇಲಾಖೆಯ ವಿಚಾರದಲ್ಲಿ ಒಂದೆರಡು ಸಲಹೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಕೃಷಿಯ ವಿಚಾರದಲ್ಲಿ ನಮ್ಮ ತಜ್ಞರು ಸಲಹೆಗಳನ್ನು ಮಾತ್ರ ಬೆಳೆಸುವವರಿಗೆ ನೀಡುತ್ತಾರೆ, ಉಳಿದೆಲ್ಲವನ್ನೂ ರೈತರಿಗೆ ಬಿಟ್ಟು ಬಿಡುತ್ತಾರೆ. ಅಂದರೆ ಮಾರಾಟದ ನಿಯಂತ್ರಣವಾಗಲಿ ಹಿಡಿತವಾಗಲಿ ಯಾರ ಕೈಯಲ್ಲೂ ಇರದೆ ಸ್ವತಂತ್ರವಾಗಿರುವುದರಿಂದ ಅನೇಕ ಸಲ ರೈತರು ಹೆಚ್ಚು ಬೆಳೆದು ಹಾನಿಯನ್ನು ಅನುಭವಿಸಬೇಕಾಗಿರುತ್ತದೆ. ಅದನ್ನು ತಪ್ಪಿಸಲಿಕ್ಕೆ ಮತ್ತು ಬೆಳೆಗಳ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಯೋಗ್ಯ ಮಾರಾಟ ಸೌಕರ್ಯವನ್ನು ಅಂದರೆ ಎಣ್ಣೆಕಾಳುಗಳ ಖರೀದಿ, ರೂಪಾಂತರ ಮತ್ತು ಮಾರಾಟ ಇವುಗಳನ್ನು ಹೊಂದಿದಂಥ ವ್ಯವಸ್ಥೆಯಾಗಬೇಕು. ಅದಕ್ಕಾಗಿ ಯೋಜನೆಯೊಂದನ್ನು ರೂಪಿಸಬೇಕೆಂದು ಒತ್ತಾಯ ಮಾಡುತ್ತೇನೆ. ಕರ್ನಾಟಕ ಕೃಷಿಕ ಸಮಾಜದವರು ಈ ಕಾರ್ಯವನ್ನು ಕೈಗೊಂಡಿದ್ದು ಬಹಳ ಒಳ್ಳೆಯದು ಮತ್ತು ಯೋಗ್ಯವಾದುದಾಗಿದೆ. ಕೃಷಿಯನ್ನು ಆಧುನೀಕರಿಸುವಲ್ಲಿ ಈ ಸಮಾಜದ ಕಾರ್ಯಕ್ರಮವು ಅತ್ಯಂತ ಹೆಚ್ಚಿನದಾಗಿದೆ. ರಾಜ್ಯದ ಉದ್ದಗಲಕ್ಕೂ ಈ ಸಮಾಜದ ಕಾರ್ಯಕ್ರಮವನ್ನು ಇನ್ನೂ ಪರಿಣಾಮಕಾರಿಯಾಗಿ ವಿಸ್ತರಿಸಬೇಕು. ಪ್ರತಿಯೊಂದು ಜಿಲ್ಲೆಯ ಕೃಷಿಕ ಸಮಾಜವು ಶೀಘ್ರವಾಗಿ ಕೆಲಸ ಮಾಡುವಂತಾಗಬೇಕು. ಹಾಗಾದರೆ ಮಾತ್ರ ಕೃಷಿ ಅಭಿವೃದ್ಧಿಯ ಕಾರ್ಯ ಪರಿಣಾಮಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾತನಾಡಲು ಕಾಲಾವಕಾಶವಿಲ್ಲದೆ ಇರುವುದರಿಂದ ತಮಗೆ ವಂದಿಸಿ ನನ್ನ ಈ ಮಾತುಗಳನ್ನು ಮುಗಿಸುತ್ತೇನೆ. ಜಯನಗರದ ಪರಸ್ಪರ ಸಂಸ್ಥೆಯ ವ್ಯವಸ್ಥಾಪಕರಾದಂಥ ಶ್ರೀ ಮೋಹನ್ ಸಾಂಗ್ಲಿಯಾನ ಇವರು ದಿನಾಂಕ 12 ಮೇ 1995ರಲ್ಲಿ ಸೊರಬದ ಸದಸ್ಯರಾದ ವೇಣುಗೋಪಾಲ್ ಇವರಿಗೆ ಬರೆದ ಪತ್ರ. ಮಾನ್ಯರೇ, ಪ್ರತಿ ತಿಂಗಳು ಪರಸ್ಪರದ ಮೂಲಕ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ನಿಮಗೆ ತಿಳಿದ ವಿಷಯವೇ ಆಗಿದೆ. ಕಳೆದ ಬಾರಿ ನಾವು ಡಾಕ್ಟರ್ MC ಮೋದಿಯವರಿಂದ ಕಣ್ಣಿನ ರಕ್ಷಣೆ ಮಾಡುವುದು ಹೇಗೆ ಎನ್ನುವ ಬಗ್ಗೆ ಒಂದು ಕಮ್ಮಟವನ್ನು ವ್ಯವಸ್ಥೆಗೊಳಿಸಿದ್ದೆವು. ಕಾರಣಾಂತರಗಳಿಂದ ನೀವು ಮತ್ತು ನಿಮ್ಮ ಸ್ನೇಹಿತರುಗಳು ಈ ಕಮ್ಮಟಕ್ಕೆ ಬರಲಿಕ್ಕೆ ಆಗಲಿಲ್ಲವೆಂದು ಬರೆದು ತಿಳಿಸಿದ್ದೀರಿ. ಆದರೆ ಈ ಬಾರಿಯ ಕಮ್ಮಟದಲ್ಲಿ ಮಾಲಿನ್ಯ ಎಂಬ ವಿಷಯದ ಬಗ್ಗೆ ಚರ್ಚೆಯನ್ನು ಏರ್ಪಡಿಸಿರುವುದರಿಂದ ನಿಮ್ಮ ಪ್ರಬಂಧವನ್ನು ಬರೆದುಕೊಂಡು ಬಂದು ಇಲ್ಲಿ ಮಂಡಿಸಲು ಕೋರಲಾಗಿದೆ. ಮಾಲಿನ್ಯದಲ್ಲಿ ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ ಹಾಗೂ ದೃಶ್ಯ ಮಾಲಿನ್ಯವನ್ನು ಸೇರಿಸಿ ನೀವು ಮಾತನಾಡಬೇಕಾಗಿರುತ್ತದೆ. ಆದ್ದರಿಂದ ನೀವು ಇದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಬರಲು ಈ ಮೂಲಕ ಕೋರಲಾಗಿದೆ. ನಮ್ಮ ಈ ಚರ್ಚೆಯಲ್ಲಿ ಶ್ರೇಷ್ಠ ಪ್ರಬಂಧವನ್ನು ಮಂಡಿಸಿದವರಿಗೆ ವಿಶೇಷ ಬಹುಮಾನವನ್ನು ನೀಡಲಾಗುವುದು ಹಾಗೂ ಅವರ ಪ್ರಬಂಧವನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿಕೊಡುವ ಏರ್ಪಾಡನ್ನು ಮಾಡಲಾಗಿದೆ. ತತ್ಸಂಬಂಧವಾಗಿ ಈಗಾಗಲೇ ನಮಗೆ ರಾಜ್ಯ ಸರ್ಕಾರದಿಂದ ಹಲವಾರು ಪತ್ರಗಳು ಬಂದಿವೆ. ಆದ್ದರಿಂದ ಮಾಲಿನ್ಯಗಳನ್ನು ತಡೆಗಟ್ಟುವುದು ಹೇಗೆ, ಮಾಲಿನ್ಯ ಆಗದೇ ಇರುವುದಕ್ಕೆ ಕೈಗೊಳ್ಳಬಹುದಾದ ಉಪಾಯಗಳೇನು ಮುಂತಾದ ವಿಷಯಗಳನ್ನು ನಿಮ್ಮ ಪ್ರಬಂಧ ಒಳಗೊಂಡಿರಲಿ. ಇನ್ನು ನಮ್ಮ ಪರಸ್ಪರ ಸಂಸ್ಥೆಯ ಸದಸ್ಯತ್ವದ ಶುಲ್ಕವನ್ನು ಅನಿವಾರ್ಯವಾಗಿ ಹೆಚ್ಚಿಸಬೇಕಾಗಿದೆ. ಈಗಿರುವ 50 ರೂಪಾಯಿಗಳನ್ನು 200 ರೂಪಾಯಿಗಳಿಗೆ ಏರಿಸಲಾಗಿದೆ. ಹಿಂದಿನಂತೆಯೇ ಈಗಲೂ ನೀವು ಸಹಕರಿಸುವಿರೆಂದು ನಂಬಿರುತ್ತೇನೆ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಸದಸ್ಯರುಗಳನ್ನು ಮಾಡಿಸುವವರಿಗೆ ಸೂಕ್ತ ಬಹುಮಾನ ನೀಡುವ ಯೋಜನೆಯನ್ನೂ ಸಹ ಹಮ್ಮಿಕೊಳ್ಳಲಾಗಿದೆ.
ಈ ಒಂದು ಸದಾವಕಾಶವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬಹುದಾಗಿದೆ. ನಮ್ಮ ಪರಸ್ಪರದ ವತಿಯಿಂದ ಆರೋಗ್ಯ ಅನುರಾಗ ಪತ್ರಿಕೆಯನ್ನು ನಾವು ಹೊರತರುತ್ತಿರುವುದರಿಂದ ಅದಕ್ಕೂ ಸಹ ಚಂದಾದಾರರನ್ನು ಒದಗಿಸಲು ತಮ್ಮಲ್ಲಿ ಕೋರಲಾಗಿದೆ. ನಿಮ್ಮಿಂದ ಒಪ್ಪಿಗೆ ಪತ್ರವನ್ನು ನಿರೀಕ್ಷಿಸಲಾಗಿದೆ. ತಮ್ಮ ವಿಶ್ವಾಸಿ ಮೋಹನ್ ಸಾಂಗ್ಲಿಯಾನ.